ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ವ್ಲಾಗ್. ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾಯಿದ್ದೀನಿ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಏನಂತಂದರೆ, ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಇವತ್ತು ನಾನು ಊರಲ್ಲಿದ್ದೀನಿ. ಬೆಳಿಗ್ಗೆ ಬ್ಯಾಂಗ್ಳೂರಿಂದ 5 ಗಂಟೆಗೆ ಬಿಟ್ಟೆ. ಸೊ ಇಲ್ಲಿಗೆ 9 ಗಂಟೆಗೆ ರೀಚ್ ಆದೆ. ನಾನು ನಿಮ್ಗೇನೋ ಒಂದು ತೋರಿಸ್ತೀನಿ ರೀ. ಮೊದಲು ಕಾಣಿಸಿದ್ಯಾ ಇದೇನು ಅಂತ? ಇಲ್ಲಿ ನೋಡಿ ಎಷ್ಟಿದೆ. ನನ್ನ ಫೇವ್ರೆಟ್ ಗೊತ್ತಾ, ನೇರಳೆಹಣ್ಣು. ಸಕ್ಕತ್ತಾಗಿದೆ. ಇದು ನಮ್ಮ ಮರ. ಬೆಂಗಳೂರಲ್ಲಿ ಹುಡ್ಕೊಂಡು ಹೋಗ್ತೀನಿ, ಓಕೆನಾ? ಬೆಂಗಳೂರಲ್ಲಿ ಬಿದ್ದುಬಿಟ್ಟಿದೆ. ಬೆಂಗಳೂರಲ್ಲಿ ಹುಡ್ಕೊಂಡು ಹೋಗಿ ತಿಂತೀನಿ, ಬಟ್ ಇಲ್ಲಿ ನೋಡಿ ಕೆಳಗಡೆ ಬಿದ್ದಿದೆ. ಕೆಳಗಡೆ ಬಿದ್ದಿದ್ರೂ ತಿಂತಾಯಿದ್ದೀನಿ ಅಂದರೆ ಏನಿಲ್ಲ, ಚೆನ್ನಾಗಿದೆ. ಸ್ವಲ್ಪ ತಿನ್ನೋದು, ಬಿಸಾಕೋದು, ಚೆನ್ನಾಗಿಲ್ಲ ಅಂದ್ರೆ ಅಷ್ಟೇ. ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ, ಓಕೆನಾ? ಏನು ಗೊತ್ತಾ, ಈ ನಮ್ಮ ಜಮೀನಲ್ಲಿ ಆಲ್ಮೋಸ್ಟ್ ನಾವೆಲ್ಲನೂ ಬೆಳೆದಿದ್ದೀವಿ. ಆಲ್ಮೋಸ್ಟ್ ಅಂದರೆ ತಿನ್ನೋ ಐಟಮ್ಸ್ ಲೈಕ್ ಹಲಸಿನ ಹಣ್ಣಾಗಿರ್ಬೋದು, ಮಾವಿನಕಾಯಿ, ಆಮೇಲಿಂದ ಸೀಬೆಹಣ್ಣು. ಇದು ನೋಡಿ, ಇದು ಸೀಬೆಹಣ್ಣು ಮರ. ಇದು ಬಂತು ಹಲಸಿನ ಹಣ್ಣು ಮರ. ಇದು ಮಾವಿನ ಹಣ್ಣು ಮರ, ಓಕೆನಾ? ಅಂದರೆ ಇಲ್ಲೂ ಒಂದಿದೆ, ಇನ್ನೂ ಬೇರೆ ಕಡೆ ಇದೆ. ಇದು ಗಿಣಿ ಮಾವು ಅಂತ ಏನೋ ಅಂತಾರೆ, ಓಕೆ? ನಾನು ಅಷ್ಟು ಟೇಸ್ಟ್ ಮಾಡಿಲ್ಲ. ಒಟ್ಟಿನಲ್ಲಿ ಅದ್ರ ಶೇಪ್ ಹೆಂಗಿರುತ್ತೆ ಅಂದರೆ, ಗಿಣಿ ಮಾವು ಅಂದರೆ ಸ್ವಲ್ಪ ಸೊಟ್ಟಪಟ್ಟ ಇರುತ್ತೆ ಅದು ಪಕ್ಕದೊಡ್ದು. ಮತ್ತು ಇಲ್ಲೊಂದು ಕಾಣಿಸ್ತಿದೆಯಲ್ಲ ರೆಡ್, ಸಕ್ಕತ್ತಾಗಿ ಕಾಣಿಸ್ತಿದೆ ನೋಡಿ, ಹೆಂಗಿದೆಯಲ್ಲ ರೆಡ್ಡಾಗಿ. ಅದು ಬೇರೆಯವ್ರದ್ದು, ಬಟ್ ಸಕ್ಕ ಟೇಸ್ಟ್ ಆಗಿರುತ್ತೆ. ಬಟ್ ತಿನ್ನೋಕ್ಕಾಗಲ್ಲ, ಬೈತಾರೆ ಅವರು. ಇದು ಗಿಣಿ ಮಾವು ಅಂತ ಅನ್ನಲ್ಲ, ತೋರಿಸಿ ನೋಡಿ ಶೇಪ್ ಹೆಂಗಿದೆ. ಅದು ವಿಚಿತ್ರವಾಗಿದೆ. ಅಲ್ಲಿ ನೋಡ್ತಿದ್ರೆ ಬೇರೆ ಥರ ಕಾಣಿಸ್ತಿದೆ ಅದು, ಬಟ್ ಬೇಡ ಹೇಳೋದು. ನಮಗೆಲ್ಲ ಗೊತ್ತಾಗೋಯ್ತು. ಏನಂದರೆ, ನಮ್ಮದು ಜಮೀನು ಆಲ್ಮೋಸ್ಟ್ ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಸೊ ಇಲ್ಲಿ ಫಸ್ಟು ನೀರು ಬರುತ್ತೆ. ಲೈಕ್ ಇಲ್ಲಿಂದ ನಮ್ಮ ಜಮೀನು ಸ್ಟಾರ್ಟ್ ಆಗೋದು. ಇದು ತೆಂಗಿನ ತೋಟ. ಇದು ನಾವೆಲ್ಲ ಜೋಳ ಹಾಕಿದ್ದು ಇಲ್ಲಿಗೆ, ಅಂದರೆ ಹಸುಗೆ ಕಟ್ ಮಾಡಿ ಆಲ್ಮೋಸ್ಟ್ ಎಲ್ಲ ಮುಗ್ದೋಗಿದೆ, ಅಷ್ಟು ಪೆಂಡಿಂಗ್ ಇದೆ. ಅಲ್ಲಿ ಮೋಟ್ರ್ ಕಾಣಿಸ್ತಿದೆಯಲ್ಲ, ಅದೇ ನಮ್ಮದು ಒಳ್ಳೆ ನೀರು ಬರುತ್ತಪ್ಪ. ಅದೊಂದು ಏನಂತಾರೆ, ರೈತರುಗಳಿಗೆ ಲಕ್ಕಿ ಅದು, ಒಂದು ಒಳ್ಳೆ ನೀರು ಬರೋದು. ಇಲ್ಲೆಲ್ಲ ಕಾಲಿಡೋಕ್ಕೆ ಭಯ ನನಗಂತೂ. ಎಲ್ಲಿ ಹಾವುಗಳು ಹಿಂಗೆ ಅಂದ್ಬಿಡ್ತಾವೋ ಅಂತ. ಏನು ಗೊತ್ತಾ, ನಾನೊಂದು ಇನ್ಸಿಡೆಂಟ್ ಹೇಳ್ತೀನಿ. ನೀವು ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ಬಿಲೀವ್ ಆರ್ ನಾಟ್, ಆ್ಯಕ್ಚುಲಿ ನಡೆದಿದ್ದು, ಓಕೆನಾ? ಸೊ ನಾನು ಇವತ್ತು ಬರಬೇಕಾದ್ರೆ ಇನ್ನೇನು ನಮ್ಮ ಊರ ಹತ್ರ ಒಂದು 5 to 10 ಕಿಲೋಮೀಟರ್ಸ್ ಇದ್ದಾಗ ಒಬ್ಬ ಹುಡುಗ, ಸ್ಕೂಲ್ ಹುಡುಗ ಬಂದುಬಿಟ್ಟು ಡ್ರಾಪ್ ಕೊಡಿ ಅಂತ ಅಂದ. ಅಂದರೆ ಮಾಮೂಲಿ ಬರ್ತಿದ್ದೆ, ಡ್ರಾಪ್ ಅಂತ ಕೇಳ್ದೆ. ಸರಿ, ಲೈಕ್ ಹತ್ತಿಸ್ಕೊಂಡೆ. ಗೈಸ್, ನನಗೆ ಅದು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ ಅದು ಹಿಂಗೆ ಅಂತ. ಆ ಹುಡುಗ ಹತ್ಬಿಟ್ಟು ಓಕೆನಾ? ಹತ್ತಾದ್ಮೇಲಿಂದ ಅವನ ಒಂದು ಲೊಕೇಶನಿಂದ, ಅವನು ಹೇಳಿದ ಲೊಕೇಶನ್ ಬಂದು ಒಂದು 3 ಕಿಲೋಮೀಟ್ರ್ ಇದೆ. ಸೊ ಅದಾದಮೇಲಿಂದ ನೆಕ್ಸ್ಟ್ ಸ್ಟಾಪೇ ನಮ್ಮೂರು. ಓಕೆ ಅಂತ ಹತ್ತಿಸ್ಕೊಂಡೆ. ಅವನು ಆ್ಯಕ್ಚುಲಿ ನಾನು ಒಂದು ಕಾಲಲ್ಲಿದ್ದೆ ಅವಾಗ, ಹೆಲ್ಮೆಟ್ ಹಾಕ್ಕೊಂಡಿದ್ದೆ, ಲೈಕ್ ಬ್ಲೂಟೂತಲ್ಲಿ ಕನೆಕ್ಟ್ ಮಾಡಿಕೊಂಡು ನಾನು ಕಾಲಲ್ಲಿ ಮಾತಾಡ್ಕೊಂಡು ಬರ್ತಿದ್ದೆ. ಸೊ ಆ ಹುಡುಗನ ನಾನು ಮಾತಾಡ್ಸಿಲ್ಲ. ಹಾನೆಸ್ಟಾಗಿ ಹೇಳ್ತೀನಿ, ಆ ಹುಡುಗನ ಫೇಸ್ ಕೂಡ ನನಗೆ ನೆನಪಿಲ್ಲ, ಯಾಕಂದರೆ ರ್ಯಾಂಡಮಾಗಿ ಹಂಗೆ ಹತ್ತಿಸ್ಕೊಂಡು ಬಂದನಲ್ಲ. ಅವನ ಲೊಕೇಶನ್ ಏನಿದೆ ಅಲ್ಲಿವರೆಗೂ ನನಗೆ ಫುಲ್ಲು, ನಾನು ಯಾವುದೋ ಒಂದು ಆಫೀಸ್ ಕಾಲಲ್ಲಿದ್ದೆ, ಅದರಲ್ಲಿ ಫುಲ್ ಮುಳುಗೋಗ್ಬಿಟ್ಟಿದ್ದೆ. ಸೊ ಅವ್ನ ಲೊಕೇಶನ್ ಬಂತು. ನಾನು ಕೇಳ್ತಾಯಿದ್ದೀನಿ, ಅಪ್ಪಿ ಇದೇನಾ ಇಲ್ಲೇ ಇಳಿಸ್ಬೇಕಾ ಅಂತ. ಅವನು ಏನು ಮಾತಾಡ್ತಿಲ್ವಲ್ಲ ಅಂತ. ಅವ್ನ ಲೊಕೇಶನ್ ಬಂತು, ನಾನು ಹಿಂದೆ ತಿರುಗಿ ನೋಡ್ತೀನಿ, ಆ ಹುಡುಗ ಹಿಂದೆನೇ ಇಲ್ಲ. ಗೊತ್ತಿಲ್ಲ, ನೀವು ನಂಬೋಕ್ಕಾಗಲ್ಲ ಅನ್ಸತ್ತಿದ್ದು, ಬಟ್ ಆ್ಯಕ್ಚುಲಿ ಮದರ್ ಪ್ರಾಮಿಸ್, ಇದು ನಿಜ ನಂಗೆ ನಡೆದಿದ್ದು, ಓಕೆನಾ? ಬಂದಿದ್ದ ತಕ್ಷಣ ನನ್ನ ಮನೆಗೆ ಹೇಳಿದೆ, ಈ ಥರ ಆಯಿತು ಇನ್ಸಿಡೆಂಟ್ ಅಂತ. ನನಗೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಆಗಿದ್ದು. ಐ ಆಮ್ ಬಿಲೀವರ್ ನೋಟ್. ನನಗೆ ಅವಾಗಿಂದ ಒಂದು ಸ್ವಲ್ಪ ಮೈಂಡು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿಬಿಟ್ಟಿದೆ. ಏನು, ಯಾವ ಹುಡುಗ ಹತ್ತಿದ್ದಾನೆ, ಏನಾದ, ಅಲ್ಲಿಗೆ ಬಂದಮೇಲೆ ಆ ಹುಡುಗ ಏನಾದ? ನನಗೆ ಸಾವಿರಾರು ಕ್ವಶನ್. ಏನಾದರೂ ಬೈಕಿಂದ ಬಿದ್ದೋಗ್ಬಿಟ್ನಾ, ಅಥವಾ ನಾನೇ ಹತ್ತಿಸ್ಕೊಳ್ಳಿಲ್ವಾ, ಲೈಕ್ ಮೂವ್ ಆಗಿಬಿಟ್ನಾ, ಅಥವಾ ನಿಜವಾಗ್ಲೂ ಏನದು ನನಗೆ ಸೀರಿಯಸ್ಸಾಗಿ ಗೊತ್ತಾಗ್ತಿಲ್ಲ. ಬಟ್
ನಾನು ಬರಬೇಕಾದ್ರೆ ಲೈಕ್ ಬ್ಯಾಂಗ್ಳೂರಲ್ಲಿ ನಾನು ಬರಬೇಕಾದ್ರೆ ಟೆಂಪಲ್ಗೆ ಹೋಗಿ ಬಂದೆ, ಅಂದರೆ ಅಲ್ಲಿಂದನೇ ಗಣೇಶನ ಟೆಂಪಲ್ ಹತ್ರ ಹೋಗ್ಬಿಟ್ಟು ಬಂದೆ. ಬಟ್ ಆ್ಯಕ್ಚುಲಿ ಇನ್ಸಿಡೆಂಟು ಯಾಕೆ ಹಂಗೆ ನಡೀತು ಏನು ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲಪ್ಪ. ಹಾಂ, ಏನು ಬೇಕು, ಏನು ಬೇಕು? ಫೋನ್ ಬೇಕಾ? ಫೋನ್ ಎಲ್ಲ ಕೊಡಲ್ಲ ತಗೋ, ಇಟ್ಕೊಳ್ಳೋ ಕೈಯಲ್ಲಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಅಯ್ಯೋ ಅಷ್ಟೊತ್ತಿಗೆ ಹೋಗು ಮಲ್ಕೋ. ನಾನು ತಂದಿದ್ದು ನಮ್ಮ ಬೇಬಿಗೆ. ಇದು ತೆಗಿಯಮ್ಮ, ಇಲ್ಲಿ ತೆಗಿಲಿ, ಇದು ತೆಗಿ. ಇದೊಂದೇ ದೊಡ್ಡದಿದ್ದಿದ್ದು, ಇದಕ್ಕಿಂತ ದೊಡ್ಡದು ಯಾವುದೂ ಇರಲಿಲ್ಲ. ಇವೆಲ್ಲ ನನಗೂ ಹಚ್ಚಿದ್ದಿದ್ರು, ಇನ್ನೊಂಚೂರು ಬೆಳಗಾಗಿರ್ತಿದ್ನ, ಇಷ್ಟೊಂದು ಒಳ್ಳೆ ಕರ್ಗಿದ್ದಿದ್ದೀಗ. ಇವೆಲ್ಲ ನನಗೂ ಹಚ್ಚಿದ್ದು. ಏನಿದು, ಎಲ್ಲೆಲ್ಲಿಗೆ ಹಚ್ಚೋದು ಇವೆಲ್ಲ? ಹಾಂ, ಅಯ್ಯೋ ಬಿಡ. ದೊಡ್ಡಮ್ಮ ಹಾಯ್ ಹಾಯ್ ಮಾಡಿ ಒಂದು. ಹಾಯ್, ಎಂತ ಸಮಾಚಾರ? ಎಲ್ಲ ಹೇಳಪ್ಪ. ಈಗ ತಾನೇ ಎಂಥ ಜೋರು ಮಳೆ ಬಂತು ಅಂದರೆ, ಮಳೆ ನಿಂತೋಗಿ 2 ನಿಮಿಷ ಬಿಸಿಲು. ಏನು ಸಖತ್ತಾಗಿತ್ತಲ್ಲ ಇದು. ಕ್ಯಾಮ್ರಾ ಕ್ವಾಲಿಟಿ ನೋಡಿ ಗೈಸ್, ನನಗೆ ಸಖತ್ ಇಷ್ಟ ಆಯಿತು. ಕ್ರೇಜಿ. ಇನ್ನೊಂದೇನಂತ ಅಂದರೆ ಲೈಕ್ ಮೇ ಬಿ ನಿಮಗೆ ನನ್ನ ವ್ಲಾಗ್ ಎಲ್ಲೋ ಒಂದು ಕಡೆ ಬೋರಿಂಗ್ ಅನಿಸ್ಬೋದು. ಬಿಕಾಸ್ ರೀಸನ್ ನನ್ನ ಅಕ್ಕಪಕ್ಕ ತುಂಬ ಜನ ಇಲ್ಲ, ಲೈಕ್ ಆಲ್ಮೋಸ್ಟ್ ನಾನು ಒಬ್ಬನೇ ಇರ್ತೀನಿ ನನ್ನ ವೀಡಿಯೋದಲ್ಲಿ. ಸೊ ಅದಾದಮೇಲೆ ನಾನು ಆಲ್ಮೋಸ್ಟ್ ಬೆಂಗಳೂರಲ್ಲಿ ಇರ್ತೀನಿ. ನಾನು ಊರಿಗೆ ಬರೋದು ಯಾವಾಗಲಾದರೂ 2 ಮಂತ್ಸ್ಗೆ ಅಥವಾ 3 ಮಂತ್ಸಿಗೆ ಒನ್ಸು. ಇನ್ ಕೇಸ್ ನಿಮ್ಗೆ ಏನಾದರೂ ಬೋರ್ ಆದರೆ ಲೈಕ್ ಬೋರ್ ಆಗಬೇಡಿ, ಬೇಜಾರು ಮಾಡ್ಕೊಬೇಡಿ ಕಣ್ರ, ಓಕೆನಾ? ಲವ್ ಯು. ಆ್ಯಂಡ್ ಇನ್ನೊಂದು ಮಾತು ಏನಂದರೆ, ಬೆಳಿಗ್ಗೆ ಆಯ್ತಲ್ಲ ಇನ್ಸಿಡೆಂಟ್, ನನಗೆ ಅದನ್ನು ಹೇಗೆ ತೊಗೊಬೇಕು ಅಂತ ಗೊತ್ತಾಗ್ತಿಲ್ಲ. ಲೈಕ್ ನನಗೆ ಅದನ್ನು ಹೇಗೆ ಅಕ್ಸೆಪ್ಟ್ ಮಾಡಬೇಕು. ಹುಡುಗ ಯಾರು ಅಂದರೆ ನನ್ನ ಬೈಕಲ್ಲಿ ಹತ್ತಿದ್ದ, ಅದಾದಮೇಲೆ ಏನೋ ನನಗೊಂಥರ ಹೆವಿ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಅದನ್ನು ಜಾಸ್ತಿ ತಲೆಯಲ್ಲಿ ಇಟ್ಕೊಳ್ಳಲ್ಲ, ಬಿಟ್ಬಿಡ್ತೀನಿ ಅದನ್ನು. ಐ ವಿಲ್ ಟೇಕ್ ಲೈಕ್ ಪಾಸಿಟಿವ್ ಅಂತಲೇ ತೊಗೊತೀನಿ, ಮತ್ತೇನು ಮಾಡೋದಕ್ಕಾಗಲ್ಲ. ಆ್ಯಂಡ್ ಸೊ ಇನ್ನೊಂದು ವಿಷಯ ಏನಂದರೆ, ನಾನು ಊರಿಗೆ ಬಂದಿದ್ದೆ ಅಂತ ಗೊತ್ತಾ? ಆ್ಯಕ್ಚುಲಿ ಇವತ್ತು ನಮ್ಮ ಮನೇಲಿ ಒಂದು ಪೂಜೆ ಇದೆ. ಸೊ ಏನು ಪೂಜೆ ಅಂತ ಅಂದರೆ, ನನ್ನ ತಂಗಿಗೆ ಮಗು ಆಯಿತು ಲೈಕ್ 1 ವೀಕ್ ಬ್ಯಾಕ್. ಓಕೆ, ಸೊ ಅವಳನ್ನ ನೋಡಬೇಕು, ಮತ್ತು ನನ್ನ ಮಗುನ ನೋಡಿಲ್ಲ, ಇವತ್ತಿನವರೆಗೂ ನೋಡಿಲ್ಲ. ಲೈಕ್ 1 ವೀಕ್ ಮೇಲೆ ಒಂದು 2 ಡೇಸ್ ಆಗಿರ್ಬೋದು. ಸೊ ಇವತ್ತಿನವರೆಗೂ ನೋಡಿಲ್ಲ. ಯಾಕೆ ಅಂತ ಅಂದರೆ ಏನೋ ಶಾಸ್ತ್ರ ಇದೆ ಅಂತ. ಆ ಶಾಸ್ತ್ರದ ಪ್ರಕಾರ ನಾನು ನೋಡೋಂಗಿಲ್ವಂತೆ. ಸೊ ಇವತ್ತೊಂದು ಪೂಜೆ ಇದೆ. ಆ ಪೂಜೆ ಮುಗಿಸ್ಕೊಂಡಾದ್ಮೇಲೆ ನಾನು ಅವಳನ್ನ ನೋಡ್ಬೋದು, ಅಲ್ಲಿವರೆಗೂ ನಾನು ನೋಡೋದಕ್ಕಾಗಲ್ಲ. ಆ್ಯಂಡ್ ನಾನು ಮಗುನ ಈಗಲೇ ತೋರಿಸಲ್ಲ, ಬಿಕಾಸ್ ಇವಾಗ ಅಲ್ವಾ ಇನ್ನೂ ಚಿಕ್ಕ ಪಾಪು, ಈಗಲೇ ಬೇಡ ಅಂತ ಅನ್ನಿಸ್ತಿದೆ ನನಗೆ. ಸೊ ಇನ್ನೊಂದು 2-3 ಮಂತ್ಸ್ ಹೋಗಲಿ, ಅದಾದಮೇಲಿಂದ ತೋರಿಸ್ತೀನಿ ನಾನು, ಬಟ್ ಈಗಲೇ ಬೇಡ. ಆ್ಯಂಡ್ ರಮಿತನ್ನು ತೋರಿಸ್ತೀನಿ ಅವನು, ಓಕೆನಾ? ಇವಾಗ ಅವ್ನು ಮಲಗಿದ್ದಾನೆ, ಮನೇಲಿದ್ದಾನೆ. ಸೊ ಮನೆಗೆ ಹೋದ್ಮೇಲೆ ಒಂದು ವೀಡಿಯೋ ಲೈಕ್ ಅವ್ನು ತುಂಬ ದೊಡ್ಡವನಾಗ್ಬಿಟ್ಟಿದ್ದಾನೆ ಇವಾಗ. ಅವನಿಗೆ ಅರೌಂಡ್ ಐ ಥಿಂಕ್ 2 ವರ್ಷದ ಮೇಲೆ 3 ತಿಂಗಳು ಮೇ ಬಿ ಇರ್ಬೋದು, ನೋಡೋಣ. ಒಂದು ಹುಡುಗ ಒಂದು ಹುಡುಗಿ, ನನ್ನ ತಂಗಿಗಾಗಿರೋ ಪಾಪು. ಸೊ ಇಷ್ಟೇ, ಇದೇ ರೀಸನ್ಗೆ ಬಂದಿರೋದು. ಇದನ್ನು ಮುಗಿಸ್ಕೊಂಡು ಮತ್ತು ನಾಳೆ ಆಗಲ್ಲ, ಮತ್ತು ನಾಡಿದ್ದು ಹೋಗ್ತೀನಿ ನಾನು ರಿಟರ್ನ್ ಬ್ಯಾಂಗ್ಳೂರಿಗೆ. ಗೈಸ್ ಏನು ಗೊತ್ತಾ, ಈಗ ತಾನೇ ಜಸ್ಟ್ ಒಂದು ಹಾವು ಹೋಯ್ತು. ಹಿಂಗಾಯ್ತು ಅಂದರೆ ನನಗೆ ಗಲ 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 ಗಲ. ಅಲ್ಲಿ ಹೋಗಿದ್ದು ನಮ್ಮದು ಇದು ತೆಂಗಿನ ತೋಟ, ಇದು ಮೇಲ್ಗಡೆ ಇರೋ ತೆಂಗಿನ ತೋಟ.
ಇದು ನನ್ನ ಪ್ರಕಾರ ಒಂದು 5-6 ವರ್ಷ ಆಯಿತು ನೆಟ್ಟಿ. ಇವಾಗ ಎಳ್ಳೀರು ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ ನೋಡಿ. ಇವಾಗ ಜೋಳ ಹಾಕಿದ್ದೀವಿ ಇದಕ್ಕೆ. ಇಲ್ಲಿ ಇದು ನೋಡಿ, ಇದು ಪಕ್ಕದವ್ರದ್ದು. ಇದೆಷ್ಟು ದಪ್ಪ ಇದೆ, ಕೈ ಹಾಕಿದ್ರೆ ಸಿಕ್ಬಿಡುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ಡೋಂಟ್ ಟೇಕ್ ಡಬಲ್ ಮೀನಿಂಗ್ ಗೈಸ್. ಇವಾಗ ನಾನು ನಮ್ಮಮ್ಮಂಗೆ ಹೆಲ್ಪ್ ಮಾಡ್ತೀನಿ. ಯಾವುದ್ರಲ್ಲಿ ಅಂದರೆ ಹಾಲು ಕರಿಯೋದ್ರಲ್ಲಿ. ನೋಡ್ತೀನಿ ವಿಡಿಯೋ ಮಾಡೋಕ್ಕಾದ್ರೆ ಮಾಡ್ತೀನಿ ಅದನ್ನು. ಹೆಂಗೆ ಹಾಲು ಕರಿತೀನಿ, ಮರ್ತೋಗ್ಬಿಟ್ಟೈತೆ ಹಾಲು ಕರಿಯೋದು. ಮೊದಲು ಕರಿತಿದ್ದೆ. ಗುದ್ರೆ ಹಾಲು ಕಡ್ದೆ. ಹೆಂಗೆ ಕಡ್ದೆ ಅಂದರೆ ಹೊಯ್ ಹೊಯ್ ಹಾಯ್ ಮಾಡ್ತೀಯಾ? ತಗೊಂಬ ಬೇಗ, ತಗೊಂಬ. ಅಯ್ಯೋ ಆಯ್ತು, ಬಾಯ್ಲಿ ಆಯಿತು. ಏನು ಸಮಾಚಾರ ನೋಡು, ಬಾರ ಇಲ್ಲಿ. ಏನು ಸಮಾಚಾರ ಅಂತೇಳಿ ಇಲ್ಲಿ ನೋಡಿ, ಇಲ್ಲಿ ಕರಿತಾ ನೋಡಲ್ಲಿ. ನಿಮ್ಮಪ್ಪ ಮನೆ ಅನ್ಕೊಂಡಿದ್ದೆ ಇದನ್ನ? ಹಾಂ, ಅದೇನನ್ನೋ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡೆ. ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ. ಇಂಥ ಮಾಡೋದು ಯಾರಾದರೂ ಸ್ಪೆಕ್ಸ್ ಹಾಕೊಂತೀರಾ? ಹಿಂಗೆ ಯಾವುದೋ ಹುಡುಗಿ ನೋಡ್ತಿದ್ದಾಳೆ, ಅದಕ್ಕೆ ನಾನು ನೋಡ್ತಾ ಇದ್ದೀನಿ. ಚೆನ್ನಾಗಿರೋ ಹುಡುಗಿರ್ ಸಿಕ್ಕಿದ್ರೆ ಬಿಡಲ್ಲ ಅಲ್ವಾ? ಹಾಗೇನಿಲ್ಲಪ್ಪ, ನಿಮ್ ತರ ಸುಮಾರಾಗಿರೋ ಸಿಕ್ಕಿದ್ರು ಬಿಡಲ್ಲ ನಾವು. ಗೈಸ್, ಅದೇನೋ ಹುಳ ಮುಚ್ಚಬೇಕಂತೆ. ಓಕೆನಾ? ಶಾಸ್ತ್ರ ಮಾಡಬೇಕಾದ್ರೆ ಇದನ್ನು ಮುಚ್ಚಬೇಕಂತೆ. ಮಗು ಆದಾಗೆಲ್ಲ ಈ ಥರ ಮಾಡ್ತಾರಂತೆ. ಆ ಹುಳ ನನಗೆ ಸಿಕ್ತು, ಬಾಕ್ಸ್ ಒಳಗಡೆ ಹಾಕೊಂಡು ಬಂದಿದ್ದೀನಿ. ನಮ್ಮಮ್ಮ ಅದನ್ನು ಹುಡ್ಕೋಕೆ ಹೋಯ್ತು, ಅದೆಲ್ಲೋಯ್ತು ಅಂತ ಗೊತ್ತಿಲ್ಲ. ಅಮ್ಮ ಇದ್ರೊಳಗಡೆ ಇದೆ, ತೋರಿಸ್ತೀನಿ ಆಮೇಲೆ. ಏನೇನು ಶಾಸ್ತ್ರನೋ ಏನೋ ಗೊತ್ತಿಲ್ಲ. ಇದೇ ಹುಳ. ಏನೋ ಇದೆ ಹೆಸರು ರಕ್ಷಿತ. ಒಳ್ಳೆ ಜಿರ್ಲೆ ಥರ ಆಯ್ತಪ್ಪ. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಇಲ್ಲದೀನಿ ಬ್ರೋ. ನಾನು ಹೊಡ್ಯಾಕುತ್ತಾರ ಬ್ರೋ. ಎಲ್ಲಿಂದನ? ಜಿರ್ಲೆ ಅಲ್ಲ ಒಟ್ಟಿನಲ್ಲಿ. ಏನು ಮಾಡೋಕ್ಕೆ ಅಲ್ಲ, ಏನು ಅಡುಗೆ ಮಾಡ್ತಿರೋದು ಅಂತ. ಕಿಚಡಿ. ಯಾರನ್ನ ಕರಿತ್ಯಾ? ಕಿಚಡಿ ಅಂತೆ, ಕಿಚಡಿ. ಬನ್ನಿ ಊಟ ಮಾಡೋಣ. ಆಮೇಲೆ ಏನೋ ಸಿಲಿಂಡ್ರ್ ಇಲ್ಲ, ಅದಕ್ಕೆ ಒಲೆಯಲ್ಲಿ ಮಾಡ್ತಾರೆ ಅನ್ಕೊಂಡ್ಬಿಟ್ಟಿರೋದು. ಒಂದು ಶಾಸ್ತ್ರ, ಅದಕ್ಕೋಸ್ಕರ ಅದನ್ನು ಇದು ಒಲೆಯಲ್ಲಿ ಮಾಡಬೇಕಂತ. ಸಿಲಿಂಡ್ರ್ ಒಳಗಡೆ ಇದೆ, ಅದನ್ನು ಹಂಗೆ ಮಾಡಬೇಕಾಗಿರೋದು. ಏನು ನೋಡ್ತಾ ಇದೆಯಾ? ಬಾಯಿ ಮುಚ್ಚೋ, ಸೊಳ್ಳೆ ಹೋದದು. ಅಪ್ಪ ಬರೀ ಹೊಡಿತಾನಪ್ಪ. ನನ್ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಅಪ್ಪ ನಿಮ್ಮಪ್ಪ. ನಕುಲ್ ಕೂಡ 777 ಅಂತ ಬರುತ್ತೆ. ಹಾಯ್ ಮಾಡೋದು ಗೈಸ್.
ಅಡುಗೆ ಆಯ್ತಿದೆ. ಹೋಗ್ಬಿಟ್ಟು ನಮ್ಮಮ್ಮ ಯಾರ್ಯಾರನ್ನೋ ಹೇಳಿದ್ರು, ಅವ್ರನ್ನೆಲ್ಲ ಕರೆದೆ. ಮತ್ತು ಹಾಯ್ ಹೇಳೋ ಮಂಚ. ಹಾಯ್ ಅಣ್ಣ. ಓಯ್ ಮನೆ ಪುಷ್ಪ ಆಂಟಿ, ಆಮೇಲೆ ಲಕ್ಷ್ಮಣ ಆಂಟಿ, ಅವ್ರನ್ನೆಲ್ಲ ಕರೆದ. ದೊಡ್ಡಮ್ಮ, ಯಾರು? ಇವ ಜಯಕ, ಇನ್ನೊಂದು ಆಂಟಿ ಕಳ್ಸಿ ಬರೋ. ಓಕೆ. ಹೋಗು. ಇದು ಅದು ಮಾಡಕ್ಕೆ ಮತ್ತೆ ಏನು ಲೈ ಹೋಗೋದಿಲ್ಲ ಕಾಮಂಟಿ, ಅದು ನೇತ್ರ ಆಂಟಿ ಕರ್ಕೊಂಡು ಬರೋ. ನೀನು ಹೇಳ್ಬೇಕು ತಾನೇ. ನೀನು ಎಷ್ಟು ಚೆನ್ನಾಗಿ ಹೇಳ್ದೆ, ನಾನು ಅಷ್ಟು ಚೆನ್ನಾಗಿ ಬೇಗ ಕರೆದೆ. ಬರೋ. ನೇತ್ರ ಆಂಟಿ ಅಂದರೆ ಯಾರು ಹೇಳು? ಹಾಂ 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 ಹಾಂ. ಇದು ಚಿಕ್ಕ ಆಯ್ತದಲ್ಲ, ಇದೇನು ಮಾಡಕ್ಕೆ ಬಿಚ್ಚಾಕದಲ್ವ? ಅದೆಲ್ಲ ಕರೆಕ್ಟಾಗಿ ಆಗುತ್ತೆ. ನಂದು ಇನ್ನೊಂದು ಫೋನ್ಗೆ ಹಾಕೊಳ್ಳೋದು ಅದನ್ನು. ಇನ್ನೂ ಒಂದು ಆಯ್ತಾ? ಅದೇ ಇನ್ನೊಂದು ಐತಲ್ಲ ಇವಾಗ, ಆ ಫೋನ್ಗೆ ಹಾಕೊಳ್ಳೋದು. ಅದಕ್ಕೆ ಅದನ್ನ ಹಾಕ್ಸ್ಕೊಂಡಿದ್ದು. ಹೋಗಿ ಬರೋಣ ಬಾ ಗೈಸ್. ಮನೆಗೆಲ್ಲ ನೆಂಟರು ಬಂದಿದ್ದಾರೆ. ನಮ್ಮಮ್ಮ ಒಂದು 3 ಜನ ಅವ್ರನ್ನ 3 ಜನದ ಹೆಸರು ಹೇಳಿದ್ರು. ನಾನು 3 ಜನನ ಕರೆದೆ. ಇವಾಗ ಇನ್ನೊಂದು 5 ಜನ ಹೇಳ್ತವ್ರೆ. ಏ ಮುಚ್ಚ. ಅಯ್ಯೋ ಕಣ್ಣು ಬಿಟ್ಟವಳೆ. ಒಂದು ಕಡೆ ಕಣ್ಬಿಟ್ಟು ಇನ್ನೊಂದು ಕಡೆ ಸುಮ್ಮನೆ ಗೈಸ್. ಫೈನಲಿ ಪಾಪುನ ಟಚ್ ಮಾಡಿದೆ ಆ್ಯಂಡ್ ಶಾಸ್ತ್ರ ಎಲ್ಲ ಮುಗೀತು. ಮುಖ ಕೂಡ ನೋಡಿದೆ. ಲೈಕ್ ನನ್ನ ತೊಡೆ ಮೇಲೆ ಮನ್ಸ್ಕೊಂಡಾಗ ಸಣ್ಣ ಪಾಪು ಅಲ್ವಾ, ಒಂಥರ ಭಯ ಆಗ್ತಿತ್ತು. ಲೈಕ್ ಇನ್ನೊಂದು ಕಡೆ ಖುಷಿ, ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಲೈಕ್ ಪ್ರೀಶಿಯಸ್ ಅದು. ಓಕೆ, ಎಲ್ಲ ಮುಗೀತು ಇವಾಗ. ಲೈಕ್ ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ. ಸೊ ಇವಾಗ ಊಟ ಮಾಡೋದು ಇನ್ನೇನಿಲ್ಲ. ಲೈಕ್ ಊಟ ಮಾಡಿಕೊಂಡು ಅವರು ಎಲ್ಲ ಹೋಗ್ತಾರೆ ಮತ್ತೆ. ಸೊ ನಾವು ಊಟ ಮಾಡ್ತೀವಿ ಇವಾಗ. ಸೊ ನೆಕ್ಸ್ಟ್ ಕ್ಲಿಪ್ ಏನು ಬರುತ್ತೋ ಅದನ್ನು ಹಾಕ್ತೀನಿ, ಓಕೆನಾ? ಬಟ್ ಹ್ಯಾಪಿ ಆಗ್ತಿದೆ ನನಗಂತೂ. ಇದು ತಿನ್ನಿಸಲ್ಲ. ಹಾಂ ಚೆನ್ನಾಗುತ್ತೆ. ಕಿಚಡಿ ಅಲ್ವಾ, ಚೆನ್ನಾಗುತ್ತೆ. ಅಲ್ಲಿ ಆ ಕಡೆ ಅವನು ನಿನ್ನ ತಂಗಿನಾ? ಹಂಗೆ ಮಾಡಬಾರ್ದು. ಅಮ್ಮ ಆದರೂ ಈ ಗಿಫ್ಟ್ ಚೆನ್ನಾಗೈತಲ್ಲ. ಏನದು ಏನದು? ಹಾಂ, ಏನಣ್ಣ? ಯಾರದು? ಯಾವ ಮಾವನಲ್ಲ, ಅಣ್ಣನಾ? ನಾನು ಅಣ್ಣನ ಮಾವನ? ಗೈಸ್, ನೈಟು ವೀಡಿಯೋನ ಎಂಡ್ ಮಾಡೋದಕ್ಕಾಗಿಲ್ಲ. ಮತ್ತೆಲ್ಲ ಊಟ ಮಾಡಿ ಒಳ್ಳೆ ನಿದ್ದೆ ಬಂತು, ಹಂಗೆ ಮಲ್ಕೊಂಬಿಟ್ಟು ಎಲ್ಲರೂ. ಸೊ ಈ ಬ್ಲಾಗ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಐ ಹೋಪ್ ಇದರಲ್ಲಿ ತುಂಬ ಫ್ಯಾಮಿಲಿ ಫೇಸಸ್ನ ರಿವೀಲ್ ಮಾಡಿಲ್ಲ. ಎಲ್ಲರೂ ಅವ್ರವ್ರು ಬ್ಯುಸಿಲಿದ್ದರು, ಸೊ ಹಾಗಾಗಿ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ಮಾಡ್ತೀನಿ, ಓಕೆ? ಲೈಕ್ ಫ್ಯಾಮಿಲಿ ಫೇಸ್ ರಿವೀಲ್ ಅಂತ. ಆ್ಯಂಡ್ ಈ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಲವ್ ಯು, ಬಾಯ್, ಟೇಕ್ ಕೇರ್.